ಆತ್ಮೀಯ ಸರ್ವೋತ್ತಮ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ ಜಗದೀಶ್. ಇವತ್ತಿನ ವಿಷಯಗಳನ್ನು ತಮಗೆ ಪರಿಚಯ ಮಾಡೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ. ಬಂಧುಗಳೇ, ತಮಗೆ ಪರಿಚಯ ಮಾಡ್ಕೊಡ್ತೀನಿ. ದಯಮಾಡಿ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಎಐಸಿಸಿ ವತಿಯಿಂದ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಹಮ್ಮಿಕೊಂಡು ಸಂಘಟನೆಗೆ ಜೀವನವನ್ನು ಹೊಸ ರೂಪವನ್ನು ಕೊಡಲಿಕ್ಕೆ ಇವತ್ತೇನು ಪ್ರಯತ್ನವನ್ನು ಪಡ್ತಾ ಇದ್ದೇವೆ. ಇದರ ಪ್ರಯುಕ್ತ ನಾವೆಲ್ಲರೂ ಕೂಡ ಸೇರಿದಂಥದ್ದು ವೇದಿಕೆ ಮೇಲೆ ಹಾಸನದಲ್ಲಿರುವಂತಹ ಜಾರ್ಖಂಡ್ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಮಾಜಿ ಅಧ್ಯಕ್ಷರು ಹಿರಿಯರಾಗಿರುವಂಥ ರಾಜೇಶ್ ಅವರೇ, ಹಾಗೆ ನಮಗೆ ನಮ್ಮ ತಾಲೂಕಿಗೆ ಅಬ್ಸರ್ವರ್ ಆಗಿ ಆಗಮಿಸಿರುವಂಥ ಸಂಪೂರ್ಣ ಮಾಜಿ ಸಂಸದರು, ಹಿರಿಯರು, ನಮ್ಮ ತಂದೆಯವರ ಆತ್ಮೀಯ ಮಿತ್ರರು ಆಗಿರುವಂತಹ ಮುದ್ದಾನ್ಮೇಗೌಡ ಸರ್ ಅವರೇ, ಹಾಗೆ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು, ಹಿರಿಯರು ಆಗಿರುವಂತಹ ಅದರಲ್ಲಿ ಕೇಶಮೂರ್ತಿ ಸಾಹೇಬ್ರೆ, ನಮ್ಮ ಮೈಸೂರಿನ DCC ಅಧ್ಯಕ್ಷರಾಗಿರುವಂಥ ವಿಜಯಕುಮಾರ್ ಸರ್ ಅವರೇ, ಹಾಗೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರು, ನಮ್ಮ ಜನರಲ್ ಸೆಕ್ರೆಟರಿ ಆಗಿರುವಂತಹ ಶ್ರೀ ಬಸವರಾಜ ಸರ್ ಅವರೇ, ಹಾಗೆ ವೇದಿಕೆ ಮೇಲೆ ಕೃಷ್ಣ ಎಲ್ಲ ಎದುರು ಕೈ ಮಾಡಿ ಕ್ಷಮೆ ಇದೆ, ಎಲ್ಲರೂ ಕೂಡ ತಗೊಳ್ಳೋಕೆ ಹೋಗದೆ ನಮ್ಮ ಪಕ್ಷದ ಕಾಂಗ್ರೆಸ್ ಪರಿವಾರದ ಎಲ್ಲ ಗೌರವಾನ್ವಿತ ಹಿರಿಯರೇ, ಎಲ್ಲ ಮುಖಂಡರುಗಳೇ, ವಿವಿಧ ಘಟಕಗಳ ಅಧ್ಯಕ್ಷಗಳೇ, ಉಪಾಧ್ಯಕ್ಷಗಳೇ, ಎಲ್ಲ ಪದಾಧಿಕಾರಿಗಳೇ, ಮಾಧ್ಯಮದ ಸ್ನೇಹಿತರು, ಇವತ್ತಿನ ದಿವಸ ನಮ್ಮ ತಾಲೂಕಿಗೆ ನಮ್ಮ ACCಯಿಂದ ಅಬ್ಸರ್ವರು ಮತ್ತು ಉಸ್ತುವಾರಿಗಳನ್ನ ಕಳಿಸಿ ನಮ್ಮ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಸಾಹೇಬರು, ACCಯ ಅಧ್ಯಕ್ಷರಾಗಿರುವಂಥ ನಮ್ಮ ಖರ್ಗೆ ಸಾಹೇಬರು, ಅವರು ವಿಶೇಷವಾದಂಥ ನಿಮ್ಮ ಅಭಿಪ್ರಾಯವನ್ನು ಅವರು ಸಂಗ್ರಹಿಸ್ತಾರೆ. ದಯಮಾಡಿ ನಿಮ್ಮ ಪ್ರಾಮಾಣಿಕವಾದಂಥ ಅಭಿಪ್ರಾಯವನ್ನು ಅವ್ರಿಗೆ ತಿಳಿಸ್ಕೊಡಿ. ಇವಾಗಲೇ ಹಿಂದೆ ನಮ್ಮ ತಂದೆಯವರು ಅವರು ಕೂಡ ಇಲ್ಲಿ KPCCಯ ಕಾರ್ಯಾಧ್ಯಕ್ಷರಾಗಿ ಉತ್ತಮ ಕೆಲಸ ಕಾರ್ಯಗಳನ್ನ ಅವರು ಕೂಡ ಮಾಡುವಂಥದ್ದು, ಪಕ್ಷಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಸಂಘಟನೆಯನ್ನು ಮಾಡುವಂಥದ್ದು ನಮಗೆ ಕೂಡ ಗೊತ್ತಿರೋ ವಿಚಾರ. ಅದರಿಂದ ತಾವೆಲ್ಲರೂ ಕೂಡ ಈ ನಮ್ಮ ತಾಲೂಕಿನಲ್ಲಿ ನಡೆದಿರುವಂಥ ಹಲವಾರು ಪಕ್ಷದ ಕಾರ್ಯಕ್ರಮಗಳಾಗಿರ್ಬೋದು, ಪಕ್ಷ ಸಂಘಟನೆಗೆ ನಡೆದಿರುವಂಥ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಮುಕ್ತವಾಗಿ ಮಾಹಿತಿಯನ್ನು ಕೊಡಿ. ಜೊತೆಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಯಾವ ರೀತಿ ನಮ್ಮ ತಾಲೂಕಿನಲ್ಲಿ ಪಕ್ಷದ ಸಂಘಟನೆ ಆಗಿರ್ಬೋದು, ಜೊತೆಗೆ ಪಕ್ಷದ ಆಡಳಿತ ಆಗಿರ್ಬೋದು, ನಮ್ಮ ತಾಲೂಕಿನ ಆಡಳಿತ ಆಗಿರ್ಬೋದು, ಯಾವ ರೀತಿ ನಾವು ಹೆಚ್ಚಿನ ನಮ್ಮರ ಸಲಹೆ ಸೂಚನೆ ಮೇರೆಗೆ ಇನ್ನು ಯಾವ ರೀತಿ ನಾವು ಬದಲಾವಣೆಯನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸ ಯಾವ ರೀತಿ ಮಾಡುವುದು, ಇನ್ನೂ ಯಾವ ರೀತಿ ಇಂಪ್ರೂವೈಸ್ ಮಾಡಿಕೊಂಡು ಹೋಗ್ಬೋದು ಇದ್ರ ಬಗ್ಗೆ ತಾವೆಲ್ಲರೂ ಕೂಡ ದಯಮಾಡಿ ಅವರಿಗೆ ಮುಕ್ತವಾಗಿ ತಾವು ಮಾಹಿತಿಯನ್ನು, ತಮ್ಮ ವಿಚಾರವನ್ನು ತಾವು ಹಂಚ್ಕೊಬೋದು. ಅದರಿಂದ ದಯಮಾಡಿ ಈ ಒಂದು ಸದುಪಯೋಗವನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಈ ಒಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೊಂಡು ಪಕ್ಷದ ಲೀಡರ್ಶಿಪ್ಗೆ ತಾವು ತಮ್ಮ ಪ್ರಾಮಾಣಿಕವಾದಂಥ ಏನು ತಮ್ಮ ಅಭಿಪ್ರಾಯ ಕೊಡಿ ಅಂತ ತಮ್ಮಲ್ಲಿ ನಾನು ಗೌರವಪೂರ್ವಕವಾಗಿ ಇವತ್ತು ವಿನಂತಿಯನ್ನು ನಾನು ಮಾಡಲಿದ್ದೇನೆ ನನ್ನ ವಯಸ್ಸಿನ ಜೊತೆಗೆ. ಇವತ್ತು ನಮ್ಮ ಪಕ್ಷದ ಹಿರಿಯರು, ನಮ್ಮ ಜಾರ್ಖಂಡ್ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ನಮ್ಮ ಠಾಕೂರ್ ಸಾಹೇಬ್ ಇವತ್ತು ನಮ್ಮೆಲ್ಲ ಉದ್ದೇಶಿಸಿ ಇವತ್ತು ವಿಸ್ತಾರವಾಗಿ ಅವರ ಚಿಂತನೆಗಳ ಬಗ್ಗೆ ಮಾತನಾಡಿದ್ದಾರೆ. ಅವರ ಲೀಡರ್ಶಿಪ್ ಬಗ್ಗೆ ನಮಗೆ ಕೂಡ ಗೊತ್ತೇ ಇದೆ. ಅದರಿಂದ ನಾವೆಲ್ಲರೂ ಕೂಡ ಪಕ್ಷ ಸಂಘಟನೆಗೆ ಅವರ ಕೈಯ ಮತ್ತಷ್ಟು ಬಲಪಡಿಸಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ಸಹಕಾರವನ್ನು ಕೊಡಬೇಕಾಗ್ತದೆ. ಅದರಿಂದ ತಾವೆಲ್ಲರೂ ಕೂಡ ಪಕ್ಷದ ದೃಷ್ಟಿಗೆ ತಾವೆಲ್ಲರೂ ಪ್ರಾಮಾಣಿಕವಾಗಿ ತಮ್ಮ ಏನು ಅಭಿಪ್ರಾಯ ಅದನ್ನು ಇವತ್ತು ಅವರಿಗೆ ತಿಳಿಸಬೇಕಾಗಿ ತಮ್ಮಲ್ಲಿ ಗೌರವಿಸುವಂತ ವಿನಂತಿಯನ್ನು ಮಾಡ್ತಾ ಇನ್ನು ಹೆಚ್ಚಾಗಿ ಮಾತನಾಡೋಕ್ಕೆ ಹೋಗೋದಿಲ್ಲ. ಈಗ ಅವರು ನಮ್ಮ ಅಭಿಪ್ರಾಯವನ್ನು ಸಂಗ್ರಹಿಸ್ತಾರೆ. ಅದರಿಂದ ತಮ್ಮೆಲ್ಲರೂ ಕೂಡ ಇವತ್ತಿನ ದಿವಸ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾನುವಾರ ಆಗಿದ್ದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಳ್ಳಲಿಕ್ಕೆ ತಮ್ಮೆಲ್ಲರೂ ಕೂಡ ಗೌರವಿಸುವಾಗಿ ವಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಜೊತೆಗೆ ವೇದಿಕೆಯಂಥ ಎಲ್ಲ ಗಣ್ಯರು ಕೂಡ ನಮಸ್ಕರಿಸಿ ನನಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಲಿದ್ದು ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಕ್ಕೆ ನಮ್ಮೆಲ್ಲರೂ ಕೂಡ ವಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.